ನಾನು ಕೊಪ್ಪಳ ತಲುಪುವಷ್ಟಲ್ಲೇ ಬೆಳಕಾಗಿತ್ತು. ಬಸ್ ಓಡಿಸ್ತಾ ಡ್ರೈವರ್ ಅಣ್ಣ ಸ್ಟ್ರಾಂಗ್ ಆಗಿದ್ರು, ಪಕ್ಕದಲ್ಲಿ ಇದ್ದೆ ನಾನು ಸ್ಟ್ರಾಂಗ್ ಆಗಿದ್ದೆ. ಆದ್ರೆ ನನ್ನ ಪಕ್ಕದಲ್ಲಿ ಸ್ಟ್ರಾಂಗ್ ಆಗಿ ಇರ್ಬೇಕಾದ್ರೆ ನಿದ್ದೆ ಹೋಗ್ಬಿಟ್ರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬೆಂಗಳೂರಿಂದ ಕೊಪ್ಪಳ ಹೋಗಕ್ಕೆ 8 ರಿಂದ 10 ಅವರ್ ಬೇಕು. ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಡ್ರೈವರ್ ಅಣ್ಣ ಒಂದು ಮಾತು ಹೇಳ್ತಾರೆ ಕೇಳಿ. ಮತ್ತೆ ನಿನ್ನೆ ಡೇ ಹೋಗಿನಿ, ಮತ್ತೆ ಈಗ ನೈಟ್ ಬಂದಿನಿ, ಮತ್ತೆ ಈಗ ಹೋಗಂದ್ರೆ ಮತ್ತೆ ಹೋಗ್ತೀನಿ. ಕೊಪ್ಪಳ ತಲುಪಿದ ಮೇಲೆ ಡ್ರೈವರ್ ಅಣ್ಣ ಥ್ಯಾಂಕ್ಸ್ ಹೇಳಿ ಕಳಿಸಿದೆ. ಅಲ್ಲಿಂದ ರೂಮ್ ಕಡೆ ಹೋದ್ಮೇಲೆ ಒಂದು ನಾಯಿ ಸಿಕ್ತು. ಪಾಪ ಅದ್ರ ಕಾಲ್ ಡಿಫೆಕ್ಟ್ ಆಗಿತ್ತು. ಏನೋ ಕಾಲಿಂದ ಈಗ ತಿರ್ಸ್ಕೊಂಡ್ಬಿಟ್ಟದ. ಆದ್ರೆ ಅದಕ್ಕೆ ನನ್ ಕಾಲ್ ಕೊಡಕ್ಕಾಗಲ್ಲ ಅಂತ ಹೊರಟು ಫ್ರೆಶ್ ಅಪ್ ಆಗಿ ಈ ತರ ರೆಡಿ ಆಗಿದ್ದೆ. ಆಮೇಲೆ ಅಲ್ಲಿ ಸುಮಿತ್ ಬ್ರೋ ಜೊತೆ ದೇವ್ರ ದರ್ಶನಕ್ಕೆ ಅಂತ ಹೊರಟೆ. ಯಾವ್ದು ಅಂದ್ರೆ ಆ ಕಡೆನೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಮಠ ಇತ್ತು. ಏನ್ ಪೀಸ್ ಆಗಿತ್ತು ಜಾಗ ಅಂದ್ರೆ ನನಗೆ ಇದು ಯಾವ ತರ ಮಠ ಅಂತ ಅನ್ಸ್ಬಿಡ್ತು. ಈ ಕಡೆ ಒಂದ್ ದೇವಸ್ಥಾನ ಇದೆ, ಅಲ್ಲಿ ದೇವ್ರ ದರ್ಶನ ಮಾಡಕ್ ಹೋಗ್ಬೇಕು ಅಂದ್ರೆ ಈ ತರ ಒಂದ್ ಚಿಕ್ಕ ಓಪನಿಂಗ್ ಅಲ್ಲಿ ನುಕ್ಕೊಂಡು ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬರ್ಬೇಕು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಹೋದ್ರೆ ಇನ್ನು ಚೆನ್ನಾಗಿರೋ ಸೀನರಿಗಳೆಲ್ಲ ನೋಡಕ್ ಸಿಗ್ತವೆ. ಹಂಗೆ ನೋಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲೇ ಯಾವ್ದೋ ಒಂದು ಲವರ್ಸ್ ಸ್ಪಾಟ್ ಕಾಣಿಸ್ಬಿಡ್ತು. ಅಂದ್ರೆ ಲವರ್ಸ್ ಇರೋ ಜಾಗ ಅಂತ ಅಲ್ಲ, ಲವರ್ಸ್ ಇದ್ದವರು ಅವರ ಹೆಸರನ್ನ ಗೀಚ್ ಹಾಕಿರೋ ಜಾಗ. ಹಾಗೆ ಅದು ಮಠದ ಪ್ರಾಪರ್ಟಿಗೆ ಬರಕಿಲ್ಲ. ಅಷ್ಟೇ ಅಲ್ಲ, ತುಂಬಾ ಗೀಚ್ ಹಾಕಿದಾವೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೀವ್ ಯಾವ್ದಾರು ಇದ್ರ ಅಟೆಂಪ್ಟ್ ಮಾಡಿದ್ರೆ ಒಂದು ಏನೋ ಒಂದು ಹಾಕ್ಬಿಡಿ. ಅವೆಲ್ಲ ಮುಗಿದ್ಮೇಲೆ ಅಲ್ಲೇ ಭೋಜನ ಶಾಲೆ ಇತ್ತು ಅಂತ ಅಲ್ಲೇ ನಾಷ್ಟ ಮುಗಿಸ್ಕೊಂಡು ಹೊರಟ್ವಿ. ಸೊ ನೀವ್ ಯಾವಾಗಾದ್ರೂ ಈ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಒಂದು ವಿಸಿಟ್ ಕೊಡಿ, ಒಳ್ಳೆ ಜಾಗ.